ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ನಾನು ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡುವಂತಹ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಈ ಮೆಷರ್ಮೆಂಟ್ಸ್ನಲ್ಲಿ ನೀವು ಸಹ ರಾಗಿ ಮುದ್ದೆ ಮಾಡಿದ್ದೀರಾ ಅಂತಂದರೆ, ಇನ್ ಕೇಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರು ಸಹ ಪರ್ಫೆಕ್ಟಾಗಿ ಈ ರಾಗಿ ಮುದ್ದೆನ ನೀವು ಸಹ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ನಾನಿಲ್ಲಿ ಬೌಲಲ್ಗೆ ಅರ್ಧ ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಅಕ್ಕಿ ಹಾಗೆಯೇ ರಾಗಿ ಹಿಟ್ಟು ಎರಡಲ್ಲೂ ಸಹ ನಾನಿವತ್ತು ರಾಗಿ ಮುದ್ದೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಮನೇಲಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರು ಬರೀ ರಾಗಿ ಹಿಟ್ಟಲ್ಲಿ ರಾಗಿ ಮುದ್ದೆ ಮಾಡ್ಕೊತಾರೆ, ಇನ್ನು ಕೆಲವರು ಮುಕ್ಕಾಲು ಭಾಗದಷ್ಟು ಅಕ್ಕಿ ತಗೊಂಡ್ರೆ ಕಾಲು ಭಾಗದಷ್ಟು ರಾಗಿ ಹಿಟ್ಟು ಹಾಕ್ತಾರೆ. ಸೊ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಅಕ್ಕಿ, ಉಳಿದಿರ್ತಕ್ಕಂಥದ್ದು ಅರ್ಧ ಭಾಗದಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ನಾನಿಲ್ಲಿ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಅರ್ಧ ಕಪ್ ಅಕ್ಕಿ ತಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ಪಾತ್ರೆಗೆ 3 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ನೀರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದೀತಾ ಇರ್ತಕ್ಕಂಥ ಟೈಮಲ್ಲಿ ಆಲ್ರೆಡಿ ನಾನಿಲ್ಲಿ ಅಕ್ಕಿ ತೆಗೆದುಕೊಂಡಿದ್ನಲ್ವ ಅರ್ಧ ಕಪ್ ಆಗುವಷ್ಟು, ಅದನ್ನು ನೀಟಾಗಿ ಒಂದು 3 ಸಲ ವಾಶ್ ಮಾಡಿಕೊಂಡು ಈ ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ನೀರಲ್ಲಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಒಂದು ಉಕ್ಕು ಬರೋವರೆಗೂ ಬಿಡಬೇಕು. ಈ ರೀತಿ ಉಕ್ಕು ಬರುವಂತಹ ಟೈಮಲ್ಲಿ ನೋಡಿಕೊಂಡು ನಾವು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಅಕ್ಕಿನ ಸಾಫ್ಟಾಗಿ ಬೇಯಿಸ್ಕೋಬೇಕು. ಈಗ ನನಗಿಲ್ಲಿ ಅಕ್ಕಿ ಅನ್ನೋದು ಕರೆಕ್ಟಾಗಿ ಸಾಫ್ಟಾಗಿ ಬೆಂದೋಗಿದೆ. ಈ ರೀತಿಯಾಗಿ ತಗೊಂಡು ಪ್ರೆಸ್ ಮಾಡಿದಾಗ ಸಾಫ್ಟಾಗಿ ಬಿಡಬೇಕು, ಒಂಚೂರು ಗಟ್ಟಿಯಾಗಿರಬಾರ್ದು. ಸಾಫ್ಟಾಗಿ ಅಕ್ಕಿ ಅನ್ನೋದು ಬೆಂದಾದ ನಂತರ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ರಾಗಿ ಹಿಟ್ಟು ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. ಲೋ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಆದ ನಂತರ ಪ್ಲೇಟನ್ನು ತೆಗೆದು ಸೊ ಈ ರೀತಿ ಮುದ್ದೆ ಕೋಳಿ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಅಕ್ಕಿ ಹಾಗೆಯೇ ರಾಗಿ ಹಿಟ್ಟು ಎರಡನ್ನೂ ಯೂಸ್ ಮಾಡಿಕೊಂಡು ರಾಗಿ ಮುದ್ದೆ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ನಾನು ಮನೆಯಲ್ಲಿ ರೆಗ್ಯುಲರಾಗಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ತೋರಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬರೀ ರಾಗಿ ಹಿಟ್ಟಿನಿಂದ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ನಾನು ತೋರಿಸ್ಕೊಡ್ತೀನಿ. ಸೊ ಈಗ ನೋಡಿ, ರಾಗಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಮತ್ತೊಂದು 2-3 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ರಾಗಿ ಹಿಟ್ಟನ್ನು. ಆಗಲೇ ಮುದ್ದೆ ಅನ್ನೋದು ಕರೆಕ್ಟಾಗಿ ಸಾಫ್ಟಾಗೂ ಸಹ ಬರುತ್ತೆ, ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಒಂದು 3 ನಿಮಿಷ ಆದಮೇಲೆ ನಾನು ನಿಮಗೆ ಇಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕೈಗೆ ಒಂದು ಚೂರು ಸಹ ಅಂಟ್ಕೊತಾ ಇಲ್ಲ, ಕರೆಕ್ಟಾಗಿ ನಮ್ಗೆ ಇವಾಗ ಬೆಂದೋಗಿದೆ. ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದ್ಕೊಂಡ್ರೆ ಮುದ್ದೆ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ತಪ್ಪದೆ ಕೆಳಗಡೆ ಇಳಿಸ್ಕೊಂಡಿದ್ದಾದ ನಂತರ ಚೆನ್ನಾಗಿ ನಾದ್ಕೊಂಡು, ಸೊ ನಾನಿಲ್ಲಿ ವುಡ್ಡನ್ ಮನೆ ಮೇಲೆ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ನೀವು ಪ್ಲೇಟಲ್ಲಿ ಮಾಡ್ಕೋಬೋದು, ಇಲ್ಲಾಂತಂದರೆ ಬೌಲಲ್ಸು ಸಹ ಮಾಡ್ಕೋಬೋದು. ಬಿಸಿ ಆಗುತ್ತೆ, ಮುದ್ದೆ ತೊಳ್ಸೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಬೌಲಲ್ಲಿ ಸ್ವಲ್ಪ ನೀರು ಇಲ್ಲಾಂತಂದರೆ ತುಪ್ಪನ ಹಾಕಿ ಗ್ರೀಸ್ ಮಾಡಿಕೊಂಡು ಮುದ್ದೆನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ವುಡ್ಡನ್ ಮನೆ ಮೇಲೆ ಮಾಡ್ಕೊತಾ ಇದ್ದೀನಿ. ಸೊ ಇವಾಗಲೂ ಅಷ್ಟೇ ಒಂದು ಚೆನ್ನಾಗಿ ಈ ರೀತಿ ಮುದ್ದೆನ ನಾದ್ಕೋಬೇಕು. ಮುದ್ದೆ ಅನ್ನೋದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ 1 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ಸೊ ನಾನಿಲ್ಲಿ ಮುದ್ದೆ ಅನ್ನೋದು ರೌಂಡಾಗಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ 2 ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ 2 ಮುದ್ದೆ ಅನ್ನೋದು ಬರುತ್ತೆ. ಸೊ ನೀವು ನೋಡಿಕೊಂಡು ಎಷ್ಟು ಮುದ್ದೆ ಬೇಕು ಅನ್ನೋದು ಇದೇ ಮೆಷರ್ಮೆಂಟ್ಸ್ನಲ್ಲಿ ನೀವು ಡಬಲ್ ಸಹ ಮಾಡ್ಕೋಬೋದು. ಸೊ ನೀವು ಇನ್ ಕೇಸ್ ಗಟ್ಟಿ ಆಯಿತು ಮುದ್ದೆ ಬೇಯಿಸೋವಾಗ ಅನ್ನೋದಾದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಮುದ್ದೆನೂ ಸಹ ಬೇಯಿಸ್ಕೋಬೋದು. ಇಲ್ಲಾಂತಂದರೆ ತುಂಬ ಸಾಫ್ಟ್ ಆಗೋಯ್ತು ಅಂತಂದರೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ನೀವು ಬೇಯಿಸ್ಕೋಬೋದು. ಸೊ ನಾನಿಲ್ಲಿ ತುಂಬ ಮೆತ್ತಗೂ ಮಾಡ್ಕೊತಾ ಇಲ್ಲ, ಹಾಗಂತಂದ್ಬಿಟ್ಟು ತುಂಬ ಗಟ್ಟಿಯಾಗೂ ಸಹ ಮಾಡ್ಕೊತಾ ಇಲ್ಲ. ಮೀಡಿಯಮ್ ಸಾಫ್ಟಲ್ಲಿ ನಾನಿಲ್ಲಿ ರಾಗಿ ಮುದ್ದೆ ಮಾಡ್ಕೊಂಡಿರುವಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಪರ್ಫೆಕ್ಟಾಗೂ ಸಹ ಬರುತ್ತೆ. ಸೊ ಈ ವಿಧಾನದಲ್ಲಿ ಈ ರೀತಿ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರಾಗಿ ಮುದ್ದೆನ ಮಾಡಿ ನೋಡಿ. ಮಾಡಿದ್ದಾದ ನಂತರ ನಿಮಗೂ ಸಹ ರಾಗಿ ಮುದ್ದೆ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರಿದೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.